ಹಾಯ್ ವೆಲ್ಕಮ್ ಟು ಜುವಿ ವ್ಲಾಗ್ಸ್. ನಾನು ವಿಜಯಲಕ್ಷ್ಮಿ. ಇವತ್ತು ರಾತ್ರಿ ರೈಸ್ ಉಳ್ದಿತ್ತು ಅಂಥೇಳಿ ನಮ್ಮ ಕಡೆ ಜಾಸ್ತಿ ಫೇಮಸ್ ರೀ ಇದು. ಏನಂದ್ರೆ ತಾಲಿಪಟ್ಟು. ರಾತ್ರಿ ಉಳ್ದಿದ್ದಂದಿಂದ ನಾನು ತಾಲಿಪಟ್ಟು ಮಾಡ್ಕೊಳಕತ್ತೀನಿ. ಇದಕ್ಕೆ ನಾನೇನು ಜಾಸ್ತಿ ಇದನ್ನು ಹಾಕೋಂಗಿಲ್ಲ, ಯಾವುದೇ ಜಾಸ್ತಿ ಐಟಮ್ ಹಾಕಲ್ಲ. ರೈಸ್ ಮತ್ತು ಒಂದು ಸ್ವಲ್ಪ ಜೋಳದ ಹಿಟ್ಟು ಇದಷ್ಟೇ ಹಾಕ್ಕೊಂಡು ನಾನು ತಾಲಿಪಟ್ಟು ಮಾಡ್ಕೊಡ್ತೇನೆ ರೀ. ಈ ತಾಲಿಪಟ್ಟು ಅಂದ್ರೆ ಭಾಳ ಚಲೋ ಇರ್ತೈತಿ. ಅದ್ರಾಗೂ ಬಿಸಿ ಬಿಸಿ ತಾಲಿಪಟ್ಟು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದ್ರಂತೂ ಭಾಳ ಚಲೋ ಇರ್ತೈತಿ ರೀ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈಗ ಇದಕ್ಕೆ ಒಂದು 4 ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡೇನಿ. ಮತ್ತು ಅದಕ್ಕೆ ಒಂದೆರಡು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ. ಟೊಮ್ಯಾಟೊ ಯಾರಿಗೆ ಇಷ್ಟ ಇಲ್ಲ ಅವ್ರು ಒಂದು ಅರ್ಧ ಪೀಸ್ ಹಾಕ್ಕೊಂಡ್ರೆ ಸಾಕ್ರಿ. ಆದರೆ ನಮಗೆ ಭಾಳ ಇಷ್ಟ, ಹಾಗಾಗಿ 2 ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೊಂಡೀನಿ. ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ರೀ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಜೋಳದ ಹಿಟ್ಟು ಹಾಕ್ಕೊಂಡು ನಾನು ತಾಲಿಪಟ್ಟು ಮಾಡ್ತೀನಿ ರೀ. ಈ ತಾಲಿಪಟ್ಟು ಅಂದ್ರೆ ನನ್ನ ಮಗಳಿಗೆ ಭಾಳ ಇಷ್ಟ ಆಕೈತೆ ರೀ. ಮಿಕ್ಸಿ ಹಾಕ್ಕೊಂಡು ಆಯ್ತು ರೀ. ನೋಡ್ರಿ, ಇದು ಪೇಸ್ಟ್ ಆಗೈತಿ. ಈಗ ಅದನ್ನು ಹಾಕ್ಕೊಳ್ಳೋಕೆ ಒಂದು ಬೌಲ್ ತೊಗೊಂಡೇನಿ ರೀ. ಮಿಕ್ಸಿ ಜಾರ್ನಾಗ ಏನು ಮಿಕ್ಸಿ ಹಾಕಿಟ್ಟಿದ್ನಲ್ಲ ರೀ, ಅದನ್ನು ಬೌಲ್ಗೆ ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಆದಮೇಲೆ ಈ ನೋಡ್ಕೆದು ಏನೇನು ಐಟಮ್ ಹಾಕ್ತೀನಿ ಅಂತ ನೋಡಂಬರ್ರಿ. 2 ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೆ ರೀ. ಅದನ್ನು ಹೆಚ್ಚಿದ್ದು ತಾಲಿಪಟ್ಟಿಗೆ ಹಾಕ್ಕೊಳಕತ್ತೇನೆ ರೀ. ಮತ್ತು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಆಮೇಲೆ ಸಣ್ಣಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ, ಅಂದರೆ ಈರುಳ್ಳಿ ಅಂತಿರಲ್ಲ ರೀ, ಅದನ್ನು ಹಾಕ್ಕೊಳಕತ್ತೇನೆ ರೀ. ಈಗ ಅದಕ್ಕೆ 2 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿ, ಅಚ್ಚ ಖಾರದ ಪುಡಿ, ಆಮೇಲೆ ಉಪ್ಪು, ನಿಮಗೆ ಬೇಕಿದ್ರೆ ಅರಿಶಿನ ಹಾಕೋರಿ. ನನ್ನ ಮಕ್ಕಳಿಗೆ ಅರಿಶಿನ ಹಾಕಿದ್ರೆ ಸ್ವಲ್ಪ ಇರಿಸ್ರಿ, ಹಾಗಾಗಿ ನಾನು ಅರಿಶಿನ ಹಾಕೋಂಗಿಲ್ಲ. ಅರಿಶಿನ ಹಾಕಿದ್ರು ಹೆಲ್ತಿಗೆ ಒಳ್ಳೆಯದು ರೀ. ಅರಿಶಿನ ನಿಮಗೆ ಬೇಕಾದ್ರೆ ಹಾಕ್ಕೋಬೋದು. ಇದೆಲ್ಲ ಹಾಕ್ಕೊಂಡು ನಾನು ಚೆಂದಂಗೆ ಹಿಟ್ಟನ್ನ ನಾದ್ಕೋತೀನಿ ರೀ. ಅದು ಸ್ವಲ್ಪ ಹೋಳ್ಗೆ ಮಾಡ್ತೀವಲ್ಲ ರೀ, ಆ ಹದಕ್ಕೆ ಬರ್ತೈತಿ. ಹಂಗೆ ನಾದ್ಕೊಂಡು ಆಮೇಲೆ ಅದನ್ನು ತಟ್ಕೋಬೇಕ್ರಿ. ಈಗ ಹಿಟ್ಟನ್ನ ಕಂಪ್ಲೀಟಾಗಿ ನಾದಿದ್ದಾಯ್ತು ರೀ. ಈಗ ತಾಲಿಪಟ್ಟು ತಟ್ಕೊಳಂಬರ್ರಿ. ಈಗ ಒಂದೊಂದು ಉರುಳಿ ಮಾಡಿಕೊಂಡು ಅದನ್ನು ನಾನು ತಟ್ಕೊತೀನಿ ರೀ. ನಾನಿಲ್ಲಿ ತಾಲಿಪಟ್ಟು ತಟ್ಕೊಳಕ್ಕೆ ಒಂದು ಕಾಟನ್ ಅರಿಬಿ ಇರ್ತೈತಲ್ಲ ರೀ, ಆ ಅರಿಬಿನ ತೊಯ್ಸ್ಕೊಂಡು ನೀರು ಹಚ್ಕೊಂಡು ತಟ್ಕೊಳಕತ್ತೀನಿ ರೀ. ನಿಮಗೆ ಬೇಕಿದ್ರೆ ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಆಯಿಲ್ ಇದನ್ನು ಮಾಡ್ಕೊಂಡು ತಟ್ಬೋದು. ಆದರೆ ನನಗೆ ಇಲ್ಲಿ ಬಿಳಿ ಅರಿಬಿನ ಐತ್ರಿ, ಕಾಟನ್ದದು. ಅದನ್ನು ಸ್ವಲ್ಪ ತೊಯ್ಸಿ ಇದನ್ನು ಮಾಡಿದರೆ ಈಸಿಯಾಗಿ ರಿಮೂವ್ ಮಾಡ್ಬೋದು ರೀ. ಅದನ್ನು ಹಂಚ ಮೇಲೆ ಹಾಕಿದಾಗ ಈಸಿಯಾಗಿ ತೊಗೋಬೋದು. ಮತ್ತು ಈ ಅರಿಬಿ ಒಂದು ಸಲ ನಾವು ಕಟ್ ಮಾಡಿ ಇಟ್ಕೊಂಡ್ವಿ ಅಂದ್ರೆ ರೀಯೂಸ್ ಮಾಡ್ಕೋಬೋದು. ಪದೇ ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾನು ತಾಲಿಪಟ್ಟಿಗಾಯಿತು, ಆಮೇಲೆ ಹೋಳ್ಗೆಗಾಯಿತು, ಈ ಥರ ಅರಿವಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಬಳಸಿ ನಾನು ತಾಲಿಪಟ್ಟು ಇಲ್ಲ ಹೋಳ್ಗೆ ಅದನ್ನು ಈಸಿಯಾಗಿ ಮಾಡ್ಬೋದು. ಅದರಲ್ಲೇನು ಕಷ್ಟ ಅಂತ ಏನಿಲ್ಲ, ಹರಿಯಂಗಿಲ್ಲ ಒಂದೇದು. ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೇನೆ. ಹಂಚು ಆಗಲಿ ಕಾಯಕ್ಕೆ ಇಟ್ಕೊಂಡಿದ್ದೆ ರೀ. ಅದಕ್ಕೆ ಸ್ವಲ್ಪ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಈಗಾಗಲೇ ಮಾಡಿಟ್ಟಿದ್ವಲ್ಲ ಆ ತಾಲಿಪಟ್ಟನ್ನ, ಅದು ಏನು ಅರಿವಿ ಇರುತ್ತಲ್ಲ ರೀ, ಅದ್ರ ಸಮೇತನ ಹಾಕ್ತೀನಿ. ಅದು ಈಸಿಯಾಗಿ ರಿಮೂವ್ ಆಗುತ್ತೆ ರೀ. ಅದು ಎಲ್ಲೂ ಹರಿಯೋದಿಲ್ಲ. ತಾಲಿಪಟ್ಟು ಅಷ್ಟು ಚಂದಂಗನ ಬರ್ತಾವೆ. ಈಗ ನೋಡಿರಿ, ತಾಲಿಪಟ್ಟಿಗೆ ಹಾಕಿದ ಮೇಲೆ ಸ್ವಲ್ಪ ಸೈಡ್ ಎಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕ್ರಿ. 2 ಕಡೆ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡ್ರೆ ಭಾಳ ಚಲೋ ಬರ್ತೈತೆ ರೀ. ಈಗ ಮತ್ತೊಂದು ತಾಲಿಪಟ್ಟು ರೆಡಿ ಮಾಡ್ಕೊಳ್ಳೋಣ್ರಿ. ಹಂಗೆ ಈಗ ತಾಲಿಪಟ್ಟನ್ನ ಒಳಸಿ ಹಾಕಬೇಕು. ಅದನ್ನು ಒಳಸಿ 2 ಕಡೆನೂ ಬೇಯಿಸ್ಕೊಂಡ್ರೆ ಭಾಳ ರುಚಿ ಬರ್ತೈತಿ. ಇದ್ರ ಜೊತೆಗೆ ಬೆಣ್ಣೆ ಆಗಲಿ, ನಾನು ಮೊನ್ನೆ ನಿಮಗೆ ಒಂದು ವಿಡಿಯೋದಾಗ ಹಾಕಿದ್ದೆ ಕೆಂಪಿಂಡಿ ಅಂತೇಳಿ, ಅದನ್ನು 2 ಕಾಂಬಿನೇಷನ್ ಭಾಳ ಚಲೋ ಇರ್ತಾವೆ. ನಿಮಗೇನಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ನೀವು ಹೋಗಿ ಚೆಕ್ ಮಾಡ್ಬೋದು.
ಈಗ ತಾಲಿಪಟ್ಟು ರೆಡಿ ಆಗಿತ್ತು ರೀ. ಇದ್ರ ಜೊತೆಗೆ ಗುಡ್ ಕಾಂಬಿನೇಷನ್ ಅಂದ್ರೆ ಬೆಣ್ಣೆ ರೀ. ಬೆಣ್ಣೆ ಮನ್ಯಾಗ ಖಾಲಿ ಆಗಿತ್ತು, ಹಾಗಾಗಿ ನಾನು ಫ್ರೆಶ್ ಬೆಣ್ಣೆನ ಮಾಡ್ಕೊಳಕತ್ತೀನಿ. ನಾನು ಡೈಲಿ 1 ಲೀಟ್ರ್ ಹಾಲು ತೊಗೋತೀನಿ. ಅದು ಹಾಲು ನಮಗೆ ಕೊಡ್ತಾರಲ್ರಿ, ಅವರು ಯಾವುದೇ ನೀರು ಮಿಕ್ಸ್ ಮಾಡಿ ಕೊಡಲ್ಲ. ಡೈರೆಕ್ಟ್ ಹಾಲು ಹಿಂಡಿದ ತಕ್ಷಣ ಸೀದಾ ತೊಗೊಂಬಂದು ಮನೆಗೆ ಕೊಡ್ತಾರೆ. ಹಾಗಾಗಿ ಕೆನೆ ಭಾಳ ಬರ್ತೈತಿ. ಅದನ್ನು ತೆಗೆದಿಟ್ಟು ನಾನು ವಾರಕ್ಕೆ ಒಂದು ಸರ್ತಿ ಬೆಣ್ಣೆ ಮಾಡಿರ್ತೀನಿ. ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಕೆನೆ ತೆಗೆದಿಟ್ಟಿನಿ, ಇವಾಗ ಬೆಣ್ಣೆ ಮಾಡ್ತೀನಿ ಅಂಥೇಳಿ. ವಾರ ನಾನು 5 ದಿನ ಹಾಲು ತೊಗೊಂಡಿನಿ ಅಷ್ಟೇ. 2 ದಿನ ನಾನು ಊರಾಗಿರಲಿಲ್ಲ, ಹಾಗಾಗಿ ಹಾಲು ತೊಗೊಂಡಿಲ್ಲ. ಈಗ 5 ದಿನದ ಕೆನೆ ನೋಡ್ರಿ ಇದು. ನಾನು ಬೆಣ್ಣೆನ ಕೆಲವೊಂದು ಸಲ ಕಡಿದು ಮಾಡ್ಕೊಂಡಿರ್ತೀನಿ, ಕೆಲವೊಂದು ಸಲ ಮಿಕ್ಸಿಗೆ ಹಾಕೋತೀನಿ. ಈಗ ತಾಲಿಪಟ್ಟು ಮಾಡಿನಲ್ರಿ, ಅರ್ಜೆಂಟ್ಗಾಗಿ ಬೆಣ್ಣೆ ಬೇಕಾಗಿತ್ತು, ಹಾಗಾಗಿ ನಾನು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಅದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಆಮೇಲೆ ಕೆನೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ರೀ. ಅಂದ್ರೆ ಬೆಣ್ಣೆ ಈಸಿಯಾಗಿ ಬರುತ್ತೆ ಅಂತ ಹೇಳಿ ಈಗ ಬೆಣ್ಣೆ ಮಾಡ್ತೀನಿ ರೀ. ಕೆನೆ ಎಷ್ಟು ದಪ್ಪ ಐತಿ ನೋಡ್ರಿ. ಇನ್ನೊಂದು ರೌಂಡ್ ಹಾಕೊಳ್ಳನ್ರಿ, ಅಂದ್ರೆ ಕೆನೆ ಗುಂಡ್ಕ ನೋಡ್ರಿ. ನಿಮ್ಗೆ ಕಂಪ್ಲೀಟಾಗಿ ನಾನು ತೆಗೆದು ತೋರಿಸ್ತೀನಿ. ಇದು ಯಾವುದೇ ಪ್ಯಾಕೆಟ್ ಹಾಲಲ್ಲ ನೋಡ್ರಿ. ಎಷ್ಟೊಂದು ಬೆಣ್ಣೆ ಬಂದೈತೆ ಅಂತ ಹೇಳಿ. ಸ್ವಲ್ಪ ನೀರು ಹಾಕ್ಕೊಂಡು ಆ ಬೆಣ್ಣೆನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ರೀ. ಕ್ಲೀನ್ ಅನ್ನೋಕ್ಕೇನ್ರಿ, ಎಲ್ಲ ನೀಟಾಗೆ ಬಂದಿರ್ತೈತಿ. ಆದರೂ ಸ್ವಲ್ಪ ಏನೋ ಮಜ್ಜಿದು ಇದು ಇರ್ತೈತಿ, ಒಂದು ಸ್ವಲ್ಪ ಸ್ಮೆಲ್ ಆಗುತ್ತೆ ಅನ್ನೋ ರೀಸನ್ಗೆ ಅದನ್ನು ತೊಳ್ಕೊತೀನಿ ರೀ ಅಷ್ಟೆ. ನನಗಂತೂ ಹಿಂಗೆ ಬೆಣ್ಣೆ ನೋಡ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತೈತಿ ರೀ. ಬಿಸಿ ಬಿಸಿ ತಾಲಿಪಟ್ಟು ಜೊತೆ ಬೆಣ್ಣೆ ಮತ್ತು ಕೆಂಪಿಂಡಿ ಕಾಂಬಿನೇಷನ್ ಮಸ್ತ್ ಇರ್ತೈತೆ ರೀ. ಈಗ ಮತ್ತೊಂದು ಬಿಸಿ ಬಿಸಿ ತಾಲಿಪಟ್ಟು ಜೊತೆ ಬೆಣ್ಣೆ ಹಾಕ್ಕೊಂಡು ತಿನ್ನೋಕ್ಕಂತೂ ನಾನು ರೆಡಿ ಇದ್ದೀನಿ ರೀ. ಈಗ ನೀವು ಮನ್ಯಾಗ ಈ ತಾಲಿಪಟ್ಟನ್ನ ಟ್ರೈ ಮಾಡಿರಿ, ಆಮೇಲೆ ಬೆಣ್ಣೆನ ಟ್ರೈ ಮಾಡಿರಿ. ಆದಷ್ಟು ಈ ತಾಲಿಪಟ್ಟು ಜೊತೆ ಟ್ರೈ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ನಿಮಗೂ ಈ ನಮಗೆ ಹಾಲು ಕೊಡ್ತಾರಲ್ರಿ, ಅದೇ ಥರ ಹಾಲು ಕೊಡ್ತಾರಾ ಅಥವಾ ನೀವು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀರಾ ಅಂಥೇಳಿ ನನಗೆ ತಿಳಿಸ್ರಿ. ಇನ್ನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ ರೀ.